ಚುನಾವಣೆಯ ಮತದಾನಕ್ಕೆ ಅಂತೂ ಇಂತೂ ಕ್ಲೈಮ್ಯಾಕ್ಸ್ ಎದುರಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಅಂತಿಮ ಹಂತದ ಮತದಾನ ಇವತ್ತು. ಸರತಿ ಸಾಲಿನಲ್ಲಿ ನಿಂತುಕೊಂಡು ಮತದಾರ ಪ್ರಭುಗಳು ಮತವನ್ನ ಚಲಾಯಿಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಅಂತಿಮ ಹಂತದ ಮತದಾನ ಇವತ್ತು ಬೆಳಗ್ಗೆ 7 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತುಕೊಂಡು ಮತದಾರರು ಮತವನ್ನ ಚಲಾಯಿಸ್ತಾ ಇದ್ದಾರೆ, ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಎರಡನೇ ಹಂತದಲ್ಲಿ 142 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಮತದಾನ ಇದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ದಕ್ಷಿಣ ಬಂಗಾಳ, ಕೋಲ್ಕತ್ತಾ ಭಾಗದ ವಿಧಾನಸಭಾ ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಮತದಾನ. ಪಶ್ಚಿಮ ಬಂಗಾಳದ ಒಟ್ಟು 294 ವಿಧಾನಸಭಾ ಕ್ಷೇತ್ರಗಳು. ಮೊದಲ ಹಂತದಲ್ಲಿ ಈಗಾಗಲೇ 152 ಕ್ಷೇತ್ರದಲ್ಲಿ ಮತದಾನ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಇನ್ನುಳಿದಂತಹ ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೀತಾ ಇರುವಂಥದ್ದು. ಫೈನಲ್ ರಿಸಲ್ಟ್ ಅಂದರೆ ಚುನಾವಣಾ ಫಲಿತಾಂಶ ಅನ್ನೋದು ಮೇ 4ಕ್ಕೆ ಬರುತ್ತೆ. ಅಲ್ಲಿವರೆಗೂ ಕೂಡ ಕಾತುರದಿಂದ ಕಾಯಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 142 ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು 7 ಗಂಟೆಯಿಂದನೇ ಮತದಾನ ಆರಂಭ ಆಗಿದೆ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸೇರಿದಂತೆ 1448ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಇವತ್ತು ಸಂಜೆ 6 ಗಂಟೆಗೆ ಮುಕ್ತಾಯ ಆಗಲಿದೆ. ಕೇರಳ, ಅಸ್ಸಾಂ, ಪುದುಚೇರಿ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ಮೊದಲ ಹಂತದ ಮತದಾನ ಈಗಾಗಲೇ ಪೂರ್ಣಗೊಂಡಿದೆ. ಮೊದಲ ಹಂತದಲ್ಲಿ 152 ಕ್ಷೇತ್ರದಲ್ಲಿ ನಡೆದ ಮತದಾನದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯ 92.72% ಮತದಾನ ಆಗಿತ್ತು. ಸ್ವಾತಂತ್ರ್ಯ ನಂತರ ಗರಿಷ್ಠ ಪ್ರಮಾಣ ಆಗಿದೆ ಅಂತಲೇ ಹೇಳಬಹುದು. ಇತರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಫಲಿತಾಂಶಗಳ ಜೊತೆಗೆ ಮೇ 4ರಂದು ಏನು ಚುನಾವಣಾ ಫಲಿತಾಂಶ ಪ್ರಕಟ ಆಗುತ್ತೆ. ಇವತ್ತಿನ ಮತದಾನದಲ್ಲಿ 1228 ಪುರುಷರು ಹಾಗೆ 220 ಮಹಿಳೆಯರು ಸೇರಿದಂತೆ ಒಟ್ಟು 1448 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗಲಿದೆ. ಒಟ್ಟು 3.22 ಕೋಟಿಗೂ ಹೆಚ್ಚು ಮತದಾರರು ಭಾಗವಹಿಸುವ ನಿರೀಕ್ಷೆ ಇದ್ದು ಇದರಲ್ಲಿ 1,64,00,000 ಪುರುಷರು, 1,57,00,000 ಮಹಿಳೆಯರು ಹಾಗೆ 792 ತೃತೀಯ ಲಿಂಗದ ಮತದಾರರು ಸೇರ್ಕೊಂಡಿದ್ದಾರೆ. ಬಂಗಾಳದಲ್ಲಿ ಮತದಾನ ವೇಳೆ ಹಿಂಸಾಚಾರ, ಚಪ್ರಾ, ಶಾಂತಿಪುರ ಮತ್ತು ಭಾಂಗರ್ನಲ್ಲಿ ಗಲಭೆ ಆಗಿದೆ. ಇದು ಯಾವಾಗಲೂ ಕೂಡ ಇದ್ದಿದ್ದೆ. ಹೌರಾದಲ್ಲಿ ಇವಿಎಂ ದೋಷ ಆಗಿ ಅದನ್ನು ಪ್ರಶ್ನೆ ಮಾಡಿ ಕಾರ್ಯಕರ್ತರು ಗಲಾಟೆಯನ್ನ ಮಾಡಿರುವಂಥದ್ದು. ಮತಗಟ್ಟೆ ಬಳಿನೇ ಪೊಲೀಸರ ನಡುವೆ ವಾಗ್ವಾದ ಆಗಿದೆ. ವ್ಯಕ್ತಿ ಕೈಕಾಲು ಹಿಡ್ಕೊಂಡು ಹೊತ್ತೊಯ್ದು ಸಿಆರ್ಎಫ್ ಸಿಬ್ಬಂದಿ ಬುದ್ಧಿ ಕಲಿಸಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಗಲಾಟೆ ಮಾಡದವರನ್ನ ಎಳೆದೊಯ್ದು ಭದ್ರತಾ ಸಿಬ್ಬಂದಿ ಬುದ್ಧಿ ಕಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹೌರಾದಲ್ಲಿ ಇವಿಎಂ ದೋಷ ಪ್ರಶ್ನೆ ಮಾಡಿ ಕಾರ್ಯಕರ್ತರ ಗಲಾಟೆ ಯಾವಾಗ ಹೆಚ್ಚಾಯಿತು, ಅಶಾಂತಿ ಮೂಡುತ್ತೆ ಅನ್ನುವಂತಹ ಭಯದಿಂದ ಸಿಆರ್ಎಫ್ ಸಿಬ್ಬಂದಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಗಲಾಟೆ ಮಾಡಿದವರನ್ನ ಯಾವ ರೀತಿ ಎತ್ತೊಯ್ತಾ ಇದ್ದಾರೆ, ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅಂತಿಮ ಹಂತದ ಮತದಾನ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಆಗೋ ರೀತಿ ಮಾಡಿದ್ದಾರೆ. ಯಾಕಂತಂದ್ರೆ ನೋಡಿ, ಶಾಂತಿ ನೆಲೆಸಬೇಕು. ಚುನಾವಣೆ ಅಂತಂದ್ರೆ ಸುಮ್ಮನೆ ಬಂದ್ವಿ, ನಮ್ಮ ಮತದಾನವನ್ನ ನಾವು ಮಾಡಿದ್ವಿ, ಬೇರೊಬ್ಬರಿಗೆ ತೊಂದರೆ ಆಗದಂತೆ
ನಡ್ಕೊಂಡ್ವಿ ಅನ್ನೋ ಥರ ಇರಬೇಕು. ಆದರೆ ಇಲ್ಲಿ EVM ದೋಷವನ್ನು ಪ್ರಶ್ನೆ ಮಾಡಿ ಕಾರ್ಯಕರ್ತರು ಗಲಾಟೆ ಮಾಡೋದಲ್ಲದೆ ದೊಂಬಿ ಎಬ್ಬಿಸಿದ್ದಾರೆ. ಹಾಗಾಗಿ ಮತಗಟ್ಟೆ ಬಳಿನೇ ಪೊಲೀಸರ ನಡುವೆ ವಾಗ್ವಾದ ಆಗಿದೆ. ಆತನ ಅಂದರೆ ವ್ಯಕ್ತಿಯ ಕೈಕಾಲು ಹಿಡ್ಕೊಂಡು ಹೊತ್ತೊಯ್ದಿದ್ದಾರೆ CRF ಸಿಬ್ಬಂದಿಗಳು. ಗಲಾಟೆ ಮಾಡಿದವರನ್ನು ಎಳೆದೊಯ್ದು ಭದ್ರತಾ ಸಿಬ್ಬಂದಿ ಬುದ್ಧಿ ಕಲಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು 41,000 ಮತಗಟ್ಟೆಗಳಲ್ಲಿ ಮತದಾನ ನಡೆಯಲಿದ್ದು ಎಲ್ಲ ಮತಗಟ್ಟೆಗಳಲ್ಲಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಚುನಾವಣಾ ಆಯೋಗ ಭದ್ರತಾ ಕ್ರಮಗಳನ್ನು ಬಲಪಡಿಸಲಿದ್ದು ಪಶ್ಚಿಮ ಬಂಗಾಳದ 7 ಜಿಲ್ಲೆಗಳಾದ್ಯಂತ ಕೇಂದ್ರ ಭದ್ರತಾ ಪಡೆಗಳು ಕೆಲಸವನ್ನು ಮಾಡ್ತಾ ಇದೆ. ಮತದಾನ ಮುಗಿತಾ ಇದ್ದಂತೆ ಪಂಚರಾಜ್ಯ ಭವಿಷ್ಯ ನಿರ್ಧಾರ ಆಗುತ್ತೆ. ಇವತ್ತು ಸಂಜೆ 6 ಗಂಟೆಗೆ ಮತದಾನೋತ್ತರ ಸಮೀಕ್ಷೆ ಕೂಡ ನಡೆಯಲಿದೆ. ಚುನಾವಣಾ ಎಕ್ಸಿಟ್ ಪೋಲ್ನತ್ತ ಇಡೀ ದೇಶದ ಚಿತ್ತ ಇದೆ. ಅಸ್ಸಾಂ, ಕೇರಳ, ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದಲ್ಲಿ 3ನೇ ಬಾರಿಗೆ ಪಟ್ಟಕ್ಕೇರೋದಕ್ಕೆ ದೀದಿ ರಣತಂತ್ರವನ್ನ ಹೂಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿಯ ರಣತಂತ್ರ ಹೆಚ್ಚಾಗಿದೆ. ಬಂಗಾಳದಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸ್ತಾರಾ ಮಮತಾ ಬ್ಯಾನರ್ಜಿ? ಬಂಗಾಳದಲ್ಲಿ ಮೋಡಿ ಮಾಡ್ತಾರಾ ಮೋದಿ ಹಾಗೆ ಅಮಿತ್ ಶಾ? ಮಮತಾ ವಿರುದ್ಧ ಈ ಬಾರಿ ಸುವೇಂದು ಇದ್ದಾರೆ. ಭಾವನಿಪುರದಲ್ಲಿ ಪೈಪೋಟಿ ಕೂಡ ಹೆಚ್ಚಾಗಿದೆ. ಪಶ್ಚಿಮ ಬಂಗಾಳದ ಚುನಾವಣಾ ಲೆಕ್ಕಾಚಾರದಲ್ಲಿ ಭಾವನಿಪುರ ಕ್ಷೇತ್ರ ಪ್ರಮುಖ ಪಾತ್ರವನ್ನು ವಹಿಸಿದೆ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತಮ್ಮ ದೀರ್ಘಕಾಲದಿಂದ ಪ್ರತಿನಿಧಿಸಿಕೊಂಡು ಬಂದಿರುವ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ವಿರುದ್ಧ ಕಠಿಣ ಪೈಪೋಟಿಯನ್ನ ಎದುರಿಸ್ತಾ ಇದ್ದಾರೆ. ಇದರಿಂದಾಗಿ ಇದು ರಾಜ್ಯದ ಅತ್ಯಂತ ಗಮನ ಸೆಳೆಯುವ ಕ್ಷೇತ್ರ ಅಂತಾನೆ ಹೇಳ್ಬೋದು. ತೃಣಮೂಲ ಕಾಂಗ್ರೆಸ್ ಪಕ್ಷ ದಕ್ಷಿಣ ಕೋಲ್ಕತ್ತಾದಲ್ಲಿ ತನ್ನ ಬಲವನ್ನ ಉಳಿಸ್ಕೊಳ್ಳೋದಕ್ಕೆ ಸಂಘಟನೆ ಶಕ್ತಿ ಮತ್ತು ಭಾವನಾತ್ಮಕ ಅಂಶಗಳ ಮೇಲೆ ಭರವಸೆಯನ್ನ ಇಟ್ಕೊಂಡಿದೆ. ಮತ್ತೊಂದು ಕಡೆ ಬಿಜೆಪಿ ಸಾಮಾಜಿಕ ಸಮೀಕರಣ ಹಾಗೆ ಪ್ರತೀಕಾರಾತ್ಮಕ ರಾಜಕೀಯದ ಮೂಲಕ ಈ ಕ್ಷೇತ್ರವನ್ನ ಗೆಲ್ಲುವ ತಂತ್ರ ಕೂಡ ಹೆಚ್ಚು ಮಾಡಿಕೊಂಡಿದೆ. ಈ ಪೈಪೋಟಿ 2021ರ ವಿಧಾನಸಭಾ ಚುನಾವಣೆಯನ್ನ ನೆನಪಿಸುತ್ತೆ ನೋಡಿ. ಆಗ ಮಮತಾ ಬ್ಯಾನರ್ಜಿ ಅವರು ತಮ್ಮ ಮಾಜಿ ಸಹಚರ ಸುವೇಂದು ಅಧಿಕಾರಿಯನ್ನ ನಂದಿಗ್ರಾಮದಲ್ಲಿ ಎದುರಿಸಿದ್ರು. ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಸೋತರು. ಟಿಎಂಸಿ ಪಕ್ಷ ರಾಜ್ಯದಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿತು. ನಂತರ ಅವರು ಭಾವನಿಪುರ ಉಪಚುನಾವಣೆಯಲ್ಲಿ ಗೆದ್ದಿದ್ರು. ಈ ಬಾರಿ ಕ್ಷೇತ್ರ ಬದಲಾಗಿದೆ, ಫಲಿತಾಂಶವೂ ಬದಲಾಗುತ್ತೆ ಅನ್ನುವಂತಹ ಭರವಸೆ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ? ಮಮತಾ ಬ್ಯಾನರ್ಜಿ ಪಕ್ಷ ಅಂದರೆ ಗೋರೆರ್ ಮೇಯೆ ಅಂದರೆ ಮನೆಯ ಮಗಳು ಅನ್ನುವಂಥ ಒಂದು ಭಾವನಾತ್ಮಕ ಟೈಟಲನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ನಿಮ್ಮ ಮನೆಯ ಮಗಳು ಅಂತ ಹೇಳ್ತಾರೆ ಎಲ್ಲೇ ಹೋದರೂ ಕೂಡ. ಗೋರೆರ್ ಮೇಯೆ ಸಂಘಟನೆ ಶಕ್ತಿ ಹಾಗೆ ನಿರಂತರತೆಯ ಮೇಲೆ ಅವಲಂಬಿತರಾಗಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಜಾತಿ ಸಮೀಕರಣ, ರಾಮನವಮಿ ಪ್ರಚಾರ ಹಾಗೆ ಬೂತ್ ಮಟ್ಟದ ಸಾಮಾಜಿಕ ತಂತ್ರಗಳನ್ನು ಬಳಸಿಕೊಂಡು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಭದ್ರತಾ ಕ್ಷೇತ್ರವನ್ನು ಅಂದರೆ ಭದ್ರ ಮುನಾದಿಯಾಗಿರುವಂತಹ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದೆ. 2021ರಲ್ಲೂ ಕೂಡ ದಕ್ಷಿಣ ಬಂಗಾಳದ ಮತದಾನ ಕಣ್ಮುಂದೆ ಬರುತ್ತೆ. ಯಾಕಂತಂದರೆ ದಕ್ಷಿಣ ಬಂಗಾಳ ಪ್ರದೇಶ ಈಗಾಗಲೇ ಹೇಳಿದಾಗೆ ತೃಣಮೂಲ ಕಾಂಗ್ರೆಸ್ನ ಬಲವಾದಂತಹ ಪ್ರದೇಶ. ಅಂತಿಮ ಫಲಿತಾಂಶ ನಿರ್ಧಾರದಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. 2021ರ ಚುನಾವಣೆಯಲ್ಲಿ ಟಿಎಂಸಿ 123 ಸ್ಥಾನಗಳನ್ನು ಗೆದ್ದು ಪ್ರಾಬಲ್ಯವನ್ನು ಸಾಧಿಸಿರುತ್ತೆ. ಬಿಜೆಪಿ 18 ಸ್ಥಾನಗಳನ್ನು ಗೆದ್ದು ಗಮನಾರ್ಹ ಸಾಧನೆಯನ್ನು ಕಂಡಿರುತ್ತೆ. ಎಡಪಕ್ಷಗಳು ಒಂದೇ ಸ್ಥಾನವನ್ನ ಗೆದ್ದಿರುತ್ತೆ. ಈ ಹಿಂದಿನ ಧೋರಣೆಗಳನ್ನು ಗಮನಿಸಿದ್ರೆ ದಕ್ಷಿಣ ಬಂಗಾಳ ಎಲ್ಲ ಪ್ರಮುಖ ಪಕ್ಷಗಳಿಗೆ ಪ್ರಮುಖ ಪ್ರದೇಶವಾಗಿ ಉಳ್ಕೊಂಡಿದೆ. ನೋಡೋಣ ಹಾಗಾದ್ರೆ ಏನಾಗುತ್ತೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ.